ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೊನೆಗೂ ಎಲ್ಲರೂ ವೇಟ್ ಮಾಡ್ತಿದ್ದ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ರಿಟೇನ್ ಪ್ಲೇಯರ್ ಲಿಸ್ಟ್ ಈಗಾಗಲೇ ಹೊರಗೆ ಬಂದಿದೆ. ಹೌದು, ಎಲ್ಲ ಬೆಂಗಳೂರು ಬುಲ್ಸ್ನ ಅಭಿಮಾನಿಗಳು ಬೆಂಗಳೂರಿನ ರಿಟೇನ್ ಪ್ಲೇಯರ್ ಲಿಸ್ಟ್ ಅನ್ನು ನೋಡಲು ಕುತೂಹಲದಿಂದ ವೇಟ್ ಮಾಡ್ತಾ ಇದ್ದರು. ಮತ್ತೆ ಈ ರಿಟೆನ್ಷನ್ ಮೇಲೆ ನಾನು ಇಷ್ಟು ಬೇಗ ವಿಡಿಯೋ ಮಾಡಲು ನನ್ನ ಒಂದು ಸಬ್ಸ್ಕ್ರೈಬರ್ ಆದ ಪ್ರವೀಣ್ ಅವರೇ ಕಾರಣ. ಅವರು ನನ್ನ ಬಳಿ ಕೇಳ್ತಾ ಇದ್ದರು, ನಮ್ಮ ಬೆಂಗಳೂರು PKL ಸೀಸನ್ 12ಗೆ ಯಾವ ಒಂದು ಆಟಗಾರರನ್ನು ರಿಟೇನ್ ಮಾಡಿದಂತ. ಹಾಗಾದ್ರೆ ಇಂದಿನ ಈ ವಿಡಿಯೋ ನಾನು ನಿಮಗೆ ಎಲ್ಲಾ ರಿಟೇನ್ ಆಟಗಾರರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೇನೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಈಗ ಬೆಂಗಳೂರಿನ ಹೊಸ ಕೋಚ್ ಕರ್ನಾಟಕದ BC ರಮೇಶ್ ಅವರು. ಹಾಗಾಗಿ ಇವರಲ್ಲಿ ಟೋಟಲ್ 4 ಆಟಗಾರನಷ್ಟೇ ರಿಟೇನ್ ಮಾಡಿದ್ದಾರೆ. ಅಂದ್ರೆ ಇವರು ಕೇವಲ NYP ಕ್ಯಾಟಗರಿಯಲ್ಲಿ ಅಷ್ಟೇ ರಿಟೇನ್ ಮಾಡಿದ್ದಾರೆ. ಮತ್ತೆ ERP ಮತ್ತು RYP ಕ್ಯಾಟಗರಿಯಲ್ಲಿ ಯಾವುದೇ ಒಂದು ಆಟಗಾರನನ್ನು ರಿಟೇನ್ ಮಾಡಲಿಲ್ಲ. NYP ಅಂದ್ರೆ ನ್ಯೂ ಯಂಗ್ ಪ್ಲೇಯರ್ಸ್ ಲಿಸ್ಟ್. ಮತ್ತೆ ಈ ಲಿಸ್ಟ್ ಅಲ್ಲಿ ನಮ್ಮ ಒಂದು ಕರ್ನಾಟಕದ ಆಟಗಾರ ಕೂಡ ಶಾಮೀಲಾಗಿದ್ದಾರೆ. ಹೌದು, ನಮ್ಮ ಹೆಡ್ ಕೋಚ್ ಅವರು ಕೂಡ ಕರ್ನಾಟಕದವರೇ ಆಗಿರುವುದರಿಂದ ಇವರು ಒಂದು ಕರ್ನಾಟಕದ ಆಟಗಾರನನ್ನು ಕೂಡ ರಿಟೇನ್ ಮಾಡಿದ್ದಾರೆ. ಆದರೆ ನಾನಿಲ್ಲಿ ನಿಮಗೆ 4 ರಿಟೇನ್ ಆಟಗಾರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ನಮ್ಮ ಇಲ್ಲಿ ಬೆಂಗಳೂರು NYP ಕ್ಯಾಟಗರಿಯಲ್ಲಿ ಮೊದಲು ರಿಟೇನ್ ಮಾಡಿದ ಆಟಗಾರ ಯಾರಪ್ಪ ಅಂದ್ರೆ ಅದು ಚಂದ್ರ ನಾಯಕ್ ಅವರು. ಹೌದು, ಇವರು ನಮ್ಮ ಕರ್ನಾಟಕದ ದಾವಣಗೆರೆ ಆಟಗಾರ. ಮತ್ತೆ ಇವರೊಂದು ತುಂಬಾನೇ ಉತ್ತಮವಾದ ರೈಡರ್ ಆಗಿರೋದ್ರಿಂದ ಇವರನ್ನು ನಮ್ಮ ತಂಡ ರಿಟೇನ್ ಮಾಡಿದೆ. ಮತ್ತೆ ಸೆಕೆಂಡ್ ನಂಬರ್ ಅಲ್ಲಿ ನಮ್ಮ ತಂಡ ಲಕ್ಕಿ ಕುಮಾರ್ ಅನ್ನು ರಿಟೇನ್ ಮಾಡಿದೆ. ಹೌದು, ಇವರು ಕೂಡ ಒಂದು ಉತ್ತಮವಾದ ಡಿಫೆಂಡರ್. ಮತ್ತೆ ಇವರು ಕೂಡ ಇಲ್ಲಿ NYP ಕ್ಯಾಟಗರಿಯಲ್ಲಿ ಬರುತ್ತಾರೆ. ಮತ್ತೆ 3ನೇ ಕ್ರಮಾಂಕದಲ್ಲಿ ನಮ್ಮ ಬೆಂಗಳೂರಿನ ತಂಡ ಮಂಜೀತ್ ಅವರನ್ನು ರಿಟೇನ್ ಮಾಡಿದೆ. ಇವರು ಕೂಡ ಒಂದು ಉತ್ತಮವಾದ ರೈಡರ್ ಆಗಿರುವುದರಿಂದ ನಮ್ಮ ಬೆಂಗಳೂರು ಇವರನ್ನು ಕೂಡ ಇಲ್ಲಿ ರಿಟೇನ್ ಮಾಡಿದೆ. ಮತ್ತೆ ಅಂತಿಮದಲ್ಲಿ ನಮ್ಮ ತಂಡ ಪಂಕಜ್ ಅವರನ್ನು ರಿಟೇನ್ ಮಾಡಿದೆ. ಇವರು ಕೂಡ ರೈಡರ್. ಆದರೆ ನಮ್ಮ ಬೆಂಗಳೂರಲ್ಲಿ ಟೋಟಲ್ ಆಗಿ 1 ಡಿಫೆಂಡರ್ ಮತ್ತು 3 ರೈಡರ್ಗಳನ್ನು ರಿಟೇನ್ ಮಾಡಿದೆ. ಮತ್ತೆ ಇದರಲ್ಲಿ ಒಬ್ಬರು ಕರ್ನಾಟಕದವರು ಕೂಡ ಆಗಿದ್ದಾರೆ. ಇಲ್ಲಿ ನಮ್ಮ ತಂಡ ಯಾವುದೇ ಒಂದು ERP ಮತ್ತು RYP ಕ್ಯಾಟಗರಿಯ ಆಟಗಾರನನ್ನೇ ರಿಟೇನ್ ಮಾಡಲಿಲ್ಲ. ಕೇವಲ ಯಂಗ್ ಆಟಗಾರರನ್ನು ಮಾತ್ರ ರಿಟೇನ್ ಮಾಡಿದೆ. ಅಂದರೆ BC ರಮೇಶ್ ಅವರಲ್ಲಿ ಆಪ್ಷನಲ್ಲಿ ಒಂದು ಹೊಸ ಟೀಮನ್ನು ಬಿಲ್ಡ್ ಮಾಡುವ ಒಂದು ಯೋಚನೆ ಹೊಂದಿಗೆ ಹೋಗುತ್ತಾರೆ. ನಿಮ್ಮ ಇದ್ರ ಬಗ್ಗೆ ಅನಿಸಿಕೆ ಏನು? ಇಲ್ಲಿ ಬೆಂಗಳೂರಿಗೆ ಇನ್ನು ಯಾವ ಆಟಗಾರನ ರಿಟೇನ್ ಮಾಡಬೇಕಿತ್ತು ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗೆ ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.